ನಮ್ಮ ಆತ್ಮೀಯ ಚಾಲಕರು ಸಹಾಯಕರುಗಳೇ, ಈಗಾಗಲೇ ಸುಮಾರು ವಾರ್ಡ್ಗಳಿಂದ ಏನು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆನ ಮಾಡ್ತಾಯಿದ್ದೀರಾ. ಆದರೆ ತುಂಬ ಸಂತೋಷ ಇದೆ ಈ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಪ್ರತಿ ವಾರ್ಡ್ಗಳಲ್ಲೂ ಸೆಗ್ರಿಗೇಷನ್ ಅನ್ನೋ ವಿಚಾರದಲ್ಲಿ ಮತ್ತು LVP ಅನ್ನೋ ಒಂದು ವಿಚಾರನ ಇಟ್ಕೊಂಡು ಪ್ರತಿದಿನ ನಮ್ಮ ಚಾಲಕರು ಸಹಾಯಕರುಗಳನ್ನ ತುಂಬ ಶೋಷಣೆಗೊಳಪಡಿಸ್ತಾ ಅವ್ರಿಗೆ ಪ್ರತಿದಿನವೂ ತೊಂದರೆ ಕೊಡ್ತಾ ಅಧಿಕಾರಿಗಳು ಕಂಪಲ್ಸರಿ ವ್ಯಕ್ತಿಷ್ಟು ತರಲೇಬೇಕು, LVP ಮಾಡಲೇಬೇಕಂತೇಳಿ ಪ್ರತಿದಿನ ರಸ್ತೆಯಲ್ಲಿ ಏನು ಕಲೆಕ್ಟ್ ಮಾಡಿ ಬಂದಂಥ ಕಸನ ಕೈಯಲ್ಲೇ ಸೆಗ್ರಿಗೇಷನ್ ಮಾಡಿಸಿ ಅದರಿಂದ ಆಗುವಂಥ ಅನಾಹುತಗಳು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಪ್ರಾಣದ ತೊಂದರೆ ಆಗಿರ್ಬೋದು, ಈ ರೀತಿ ಆರೋಗ್ಯದ ವಿಚಾರವಾಗಿ ಸುಮಾರು ಸಮಸ್ಯೆಗಳಿವೆ. ಇದು ಯಾವುದೂ ನಮಗೆ ತೊಂದರೆ ಆಗ್ತಾಯಿದ್ರೂ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಯಾವುದು ಸರಿಪಡಿಸೋ ಒಂದು ವಿಚಾರಕ್ಕೆ ಮುಂದಾಗಿಲ್ಲ ಮತ್ತು ಅದನ್ನು ಆರೋಗ್ಯದ ಭದ್ರತೆ ಕೊಡೋದಕ್ಕೆ ಮುಂದಾಗಿಲ್ಲ. ಇದ್ರ ಜೊತೆ ನಮ್ಮ ಕೆಲಸದ ಏನು ನಮ್ಮ ಕೆಲಸಕ್ಕೆ ಭದ್ರತೆ ಕೊಡಬೇಕಾಗಿತ್ತು, ಆ ಕೆಲಸದ ಭದ್ರತೆನೂ ಕೊಡದೆ ನಾವು ಇವತ್ತುವರೆಗೂ ಸಮಸ್ಯೆಯಲ್ಲಿ ಹಾಗೆ ಒದ್ದಾಡೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ಕೆಲಸದ ಭದ್ರತೆ ಮತ್ತು ಆರೋಗ್ಯದ ಭದ್ರತೆ ಕೊಡಲೇಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತೇನು LVP ವಿಚಾರವಾಗಿ ಎಲ್ಲ ವಾರ್ಡ್ಗಳಿಂದ ಘನತ್ಯಾಜ್ಯ ವಿಲೇವಾರಿ ಮತ್ತು ಸಂಗ್ರಹಣೆಯನ್ನು ಸ್ಥಗಿತಗೊಳಿಸಿದ್ದೀರಿ. ಇದು ಸಾಂಕೇತಿಕವಾಗಿ ಮಾತ್ರ ಅಂತ ಈ ಮೂಲಕ ನಾವು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀರಿ. ನೀವು ಇದನ್ನು ಇವತ್ತಿಗೆ ಏನಾದ್ರು ಈ ಸೆಗ್ರಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಒಂದು ಒಳ್ಳೆಯ ತೀರ್ಮಾನ ತಗೋಬೇಕು ಅಧಿಕಾರಿಗಳು. ಇಲ್ಲವಾದಲ್ಲಿ ಇದು ಹೀಗೆ ಮುಂದುವರೆದಂತಲ್ಲಿ ಮುಂದೊಂದು ದಿನ ನಾವು ಹತ್ತಿರದಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಸೆಗ್ರಿಗೇಷನ್ ವಿಚಾರವಾಗಿ LVP ವಿಚಾರವಾಗಿ ಪ್ರೊಟೆಸ್ಟ್ನ ಹಮ್ಮಿಕೊಳ್ಬೇಕಾಗತ್ತೆ. ಆದ್ದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇ ಒಂದು ತೀರ್ಮಾನ ತಗೊಳ್ಬೇಕು. ಇನ್ನು ಎಲ್ಲೆಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀರಾ ಅವ್ರು ಕೂಡ ಅಷ್ಟೇ ಸೆಗ್ರಿಗೇಷನ್ ಬೇಡ ಅನ್ನೋರು ಇವತ್ತು ಸ್ಟಾಪ್ ಮಾಡಿ ಕೆಲಸ ಕಾರ್ಯಗಳನ್ನ. ಸೆಗ್ರಿಗೇಷನ್ ಬೇಕು ಅನ್ನೋರು ಮತ್ತು LVPನ ಮಾಡಲೇಬೇಕಂತ ಯಾರಿಗೆಲ್ಲ ಆಸೆ ಇದೆ ಅವ್ರ ಕೆಲಸನ ಮುಂದುವರಿಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಎಲ್ಲರಿಗೂ ಜೈ ಭೀಮ್.